ಓಹ್ ರಾಮಣ್ಣ, ಅನಿಯೋಂಗ್ ಅನಿಯೋಂಗ್. ಎಂತ ವಿಷಯ ಗೊತ್ತಾಗ್ಲಿಲ್ವಾ? ಹೊಸ ಕೊರಿಯನ್ ಗೇಮು ಬಂದಿದೆಯಂತೆ, ಮಕ್ಕಳು ಆಡ್ಲಿಕ್ಕೆ. ಕೊರಿಯನ್ ಲವ್ ಅಂತ. ಎಂತ ಇಲ್ಲ, ಮೊದಲು ಕೊರಿಯನ್ ಸೋಪು ಕೊಡಿ ಅಂತ ಹೇಳ್ತದಂತೆ, ಆಮೇಲೆ ನೀನೇ ಕೊರಿಯನ್ ಅಂತ ಹೇಳ್ತದಂತೆ, ಆಮೇಲೆ 9 ಮಹಡಿಯಿಂದ ಜಂಪ್ ಹೊಡೆದು ಸಾಯಿ ಅಂತ ಹೇಳ್ತದಂತೆ. ಹಾ, ಮತ್ತಿನ್ನೆಂತ, ಮೊದಲು ನಿನ್ನ ಮಗನ ಫೋನನ್ನು ಚೆಕ್ ಮಾಡು. ಇಲ್ಲಾಂದ್ರೆ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿನ್ನ ಫೋನಿನಲ್ಲಿ ನಿನ್ನ ಮಗನ ಫೋಟೋವನ್ನು ವಾಟ್ಸಪ್ ಸ್ಟೇಟಸ್ ಹಾಕಬೇಕಾಗ್ತದೆ. ಅದು ಕೊರಿಯನ್ ಲವ್. ನಮ್ಮಂಥವರಿಗೆ ನೋವು ಮಾರೆ ಇದರಿಂದ. ಶೇ, ಎಂತ ಅಧಿವೇಶನವ? ಅದು ಅಧಿವೇಶನ ಅಲ್ಲ, ಅದು ವಾಟ್ಸಪ್ ಗ್ರೂಪ್ ಚಾಟು. ಮತ್ತಿನ್ನೆಂತ, ಈ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಎಂತ ಆಯಿತು? ಒಂದು ಮನರೇಗ ಯೋಜನೆಯ ಹೆಸರನ್ನು ಇಟ್ಟುಕೊಂಡು ಇಡೀ ಅಧಿವೇಶನದಲ್ಲಿ ಜಗಳ ಆಡಿ ಹಾಳು ಮಾಡಿದರು. ಇನ್ನು ಡೆಲ್ಲಿಯಲ್ಲಿ ಒಂದು ಪುಸ್ತಕದ ವಿಚಾರವನ್ನು ಹಿಡಿದುಕೊಂಡು ಮಾರೆಯ ಇಡೀ ಅಧಿವೇಶನ ಹಾಳು ಮಾಡಿದರು. ಒಂದು ಕೆಲಸ ಮಾಡಲಿ, ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧದ ಎಲ್ಲ ಪುಸ್ತಕಗಳನ್ನು ಹಿಡಿದುಕೊಂಡು ಒಂದು ಅಂಗಡಿ ತೆರೀಲಿ, ಕಾಂಗ್ರೆಸ್ನವರು ಬಿಜೆಪಿಯವರ ವಿರುದ್ಧದ ಎಲ್ಲ ಒಂದು ಪುಸ್ತಕಗಳನ್ನು ಹಿಡಿದುಕೊಂಡು ಒಂದು ಅಂಗಡಿ ತೆರೀಲಿ. ಇಬ್ಬರು ಒಂದು ಅಂಗಡಿ ತೆರೀಲಿ. ನಮ್ಮ ಯೋಗ್ಯತೆಗೆ, ಇವರ ಮೂತಿಗೆ ಒಂದು ಟ್ಯಾಕ್ಸ್ ಕಟ್ಟಿದ್ದೇವಲ್ಲ, ಈ ಪುಸ್ತಕಗಳನ್ನೂ ದುಡ್ಡು ಕೊಟ್ಟುಕೊಂಡುಕೊಂಡು ಓದಿಕೊಳ್ಳುವ. ಮತ್ತಿನ್ನೆಂತ, ಮೆಟ್ರೋ ಚಾರ್ಜ್ ಜಾಸ್ತಿ ಮಾಡ್ತಾರಂತ. ಮಾಡಲಿ ಬಿಡು ಮಾರೆ, ಹೋದ ವರ್ಷ 75 ಮಾಡಿದ್ದೀವಿ ನಾವು, ಅದಕ್ಕೆ ಹೆದರಲಿಲ್ಲ, ಇದಕ್ಕೆಲ್ಲ ಹೆದರ್ತೀವ? ಹಾಂ, ಮತ್ತಿನ್ನೆಂತ, ಒಂದು ಕಡೆ ಉಚಿತ ಬಸ್ಸು, ಇನ್ನೊಂದು ಕಡೆ ವರ್ಷಕ್ಕೆ ಮೆಟ್ರೋ ರೇಟು ಏರ್ಸು, ನಮ್ಮಂಥವರ ಹೊಟ್ಟೆಯನ್ನು ಉರ್ಸು. ಹೂ, ಸಾಕಾಯ್ತು ಮರೆಯ, ಒಂದು ನೀರು ಬೆಲ್ಲ ಕುಡಿಬೇಕು ಅಂತ. ಬರ್ತೇನೆ ಆಯಿತಾ? ಹಾಂ.